ಹೆಲೋ ಹಾಯ್ ನಮಸ್ಕಾರ, ನಾನು ನಿಮ್ಮ ಆಶಿಕ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ ಗುರು? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತ ಅನ್ಸುತ್ತೆ. ಹಿಂದೆ ನೋಡ್ಬೋದು ಮಹಾರಾಜ. ಸೊ ನನ್ನ ಸೆಕೆಂಡ್ ವಿಡಿಯೋ 2024 ಸೊ ಈ ಗೋಡನಿಗೆ ಬಂದಿದ್ದೀನಿ. ಸೊ ಓನರ್ನ ಮಾತಾಡ್ಸೋಣ. ಸೊ ನನ್ನ ಚಾನಲ್ ಇನ್ನೂ ಯಾರೋ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಇವಾಗ ಓನರ್ನ ಮಾತಾಡ್ಸೋಣ. ಅಣ್ಣ ಬನ್ನಿ ಅಣ್ಣ. ಸೊ ಇವರೇ ಓನರು. ಅಣ್ಣ ನಿಮ್ಮ ಹೆಸರು? ನಾಗೇಶ್ ಅಂತ ನನ್ನ ಹೆಸರು. ಅಣ್ಣ ಎಷ್ಟು ವರ್ಷದಿಂದ ನೀವು ಮಾಡ್ತಾ ಇದ್ದೀರಾ? ಇನ್ನೊಂದು 25 ವರ್ಷದಿಂದ 25 ವರ್ಷ ಇಲ್ಲ ನೋಡಿದ್ರು, 25 ವರ್ಷ ಎಕ್ಸ್ಪೀರಿಯನ್ಸ್ ಇವರಿಗೆ. ಸೊ ಅಣ್ಣ ನಿಮ್ಮ ಗೋಡನ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಒಂದು ಸ್ವಲ್ಪ ಅಡ್ರೆಸ್ ಹೇಳ್ಬಿಟ್ರೆ ಚೆನ್ನಾಗಿರುತ್ತೆ. ಇದು ಯಲಹಂಕ ದೊಡ್ಡಬಳ್ಳಾಪುರ ಮೈನ್ ರೋಡು, ಮಾರ್ಸಂದ್ರ ಅಂತೇಳಿ. ಓಕೆ ಅಣ್ಣ, 25 ವರ್ಷದಿಂದ ಮಾಡ್ತಾ ಇದ್ದೀರಾ ಅಣ್ಣ. ಸೊ ಈ ವರ್ಷ ಏನು ವೆರೈಟಿ ಕೊಡ್ತಾ ಇದ್ದೀರಾ? ಈ ವರ್ಷ ವೆರೈಟಿ ಅಂದರೆ ಮಣ್ಣಿನಲ್ಲೇ ಮುಂಬೈ ಮಾಡೆಲ್ ಗಣಪತಿಗಳನ್ನು ಮಾಡ್ತಾ ಇದ್ದೀವಿ. ಸೊ ಈ ಸ್ಟೈಲ್? ಹೌದು. ಓಕೆ ಅಣ್ಣ, ಇನ್ನು ಎಷ್ಟು ಅಡಿ ಇದೆ ಇದು? ಗಣಪತಿ 8 ಅಡಿ ಬರ್ತಾ ಇದೆ. ಬ್ಯಾಕ್ ಗ್ರೌಂಡ್ ಸೇರಿ ಬ್ಯಾಕ್ ಗ್ರೌಂಡ್ 3 ಅಡಿ ಜಾಸ್ತಿ ಆಗುತ್ತೆ. ಅಲ್ಲ 13 ಅಡಿ ಗಣಪತಿ ಆಗುತ್ತೆ. ಅಲ್ಲ 11 ಅಡಿ ಗಣಪತಿ ಆಗುತ್ತೆ. ಗಣಪತಿ 11 ಅಡಿ ಬ್ಯಾಕ್ ಗ್ರೌಂಡ್ ಸೇರಿ. ಸರಿ ಅಣ್ಣ, ನಿಮ್ಮಲ್ಲಿ ಎಷ್ಟು ಅಡಿಯಿಂದ ಎಷ್ಟು ಅಡಿ ತನಕ ಗಣಪತಿ ಇದೆ? ನಮ್ಮಲ್ಲಿ 2 ಅಡಿಯಿಂದ 12 ಅಡಿ ಗಣಪತಿವರೆಗೂ ಇದೆ. ಎಲ್ಲ ಮಣ್ಣಿಂದಾನೇ ಮಾಡಿರೋದು? ಎಲ್ಲ ಮಣ್ಣಿಂದಾನೇ ಮಾಡ್ತಾರೆ. ಸೊ ನೋಡ್ಬೋದು ಇವಾಗ POP ಬ್ಯಾನ್ ಆಗಿರೋದ್ರಿಂದ ಇವ್ರು ಕಂಪ್ಲೀಟ್ ಆಗಿ ಮಣ್ಣಿಂದ ಮಾಡಿರೋ ಗಣಪತಿಗಳೇ ಇಲ್ಲಿ ಮಾಡ್ತಾ ಇರೋದು. ಸೊ ಮಣ್ಣಿಂದ ಮಾಡಿ ನಿಮಗೆ ಬಾಂಬೆ ಫಿನಿಶ್ ಅಲ್ಲಿ ಕೊಡ್ತಾರೆ. ಇಲ್ಲೆಲ್ಲ ಅವೆಲ್ಲ ಚಿಲ್ಕೆ ಎಲ್ಲ ಕೊಡ್ತೀರಲ್ಲ? ಹೌದು, ಡೈಮಂಡ್ ವರ್ಕ್ ಬರುತ್ತೆ, ಕ್ಲಾತ್ ವರ್ಕ್ ಬರುತ್ತೆ. ಇನ್ನು ಆಫ್ಟರ್ ಇನ್ನೊಂದು 10-15 ಡೇಸ್ ಆದಮೇಲೆ ಇದೆಲ್ಲ ಪೇಂಟಿಂಗ್ ಆಗ್ತಾ ಇರುತ್ತೆ. ಅವಾಗ ನೋಡ್ಬೋದು. ಇವಾಗ ಪ್ರೋಸೆಸ್ ಸ್ಟಾರ್ಟ್ ಮಾಡ್ತಾ ಇದ್ದಾರೆ. ಬಾಂಬೆ ಸ್ಟೈಲಲ್ಲಿ ನಮ್ಮ ಬೆಂಗಳೂರಲ್ಲಿ ಇವ್ರು ಕೊಡ್ತಾ ಇದ್ದಾರೆ. ಇನ್ನು 15 ದಿನ ಆಗಿದ್ಮೇಲೆ ಮತ್ತೆ ಇನ್ನೊಂದು ವಿಡಿಯೋ ಮಾಡೋಣ ಇಲ್ಲಿ. ಸೊ ಈ ಗಣಪತಿ ನೀವು ಏನು ನೋಡ್ತಾ ಇದ್ದೀರಾ, ಕಂಪ್ಲೀಟಾಗಿ ಡಿಫ್ರೆಂಟಾಗಿ ಚೇಂಜ್ ಆಗಿರುತ್ತೆ ವಿತಿನ್ 15 ಡೇಸು. ಸೊ ಇವರ ಕಾಂಟ್ಯಾಕ್ಟ್ ಡೀಟೇಲು, ಲೊಕೇಶನು ಪ್ರತಿಯೊಂದೂ ನಾನು ನನ್ನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಸೊ ನನ್ನ ಚಾನಲಿಂದ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಸೊ ಬನ್ನಿ ಗೋಡನ್ನ ಕಂಪ್ಲೀಟಾಗಿ ಒಂದು ರೌಂಡ್ ತೋರಿಸ್ತೀನಿ, ಯಾವ್ಯಾವ ಗಣಪತಿಗಳು ಯಾವ್ಯಾವ ಸ್ಟೈಲಲ್ಲಿ ಇದೆ ಅಂದ್ಬಿಟ್ಟು. ಸೊ ಬನ್ನಿ ಹೋಗೋದು. ಸೊ ಗುರುಗಳೇ, ಈಗ ಫಸ್ಟ್ ಪ್ರೊಸೀಜರ್ ಹೇಗಿರುತ್ತೆ ಅಂದ್ಬಿಟ್ಟು ನಾನು ನಿಮ್ಮ ಗಣೇಶ ತೋರಿಸ್ತೀನಿ. ಸೊ ಈ ಥರ ಇರುತ್ತೆ ಗಣೇಶ ಫಸ್ಟು ಸ್ಟೆಪ್ಪು. ಸೊ ಈ ಥರ ಫಿನಿಶ್ ಮಾಡಿರ್ತಾರೆ ಫಸ್ಟ್ ಸ್ಟೆಪ್ಪಲ್ಲಿ ನೋಡ್ಬೋದು. ಸೊ ಹಾಗೆ ಬಂದರೆ ಸೆಕೆಂಡ್ ಸ್ಟೆಪ್ಪಲ್ಲಿ ನಿಮಗೆ ಯಾವ ಥರ ಫಿನಿಶ್ ಆಗಿದೆ ಗಣಪತಿ. ಕ್ರಾಕ್ ಎಲ್ಲ ಫಿನಿಶ್ ಮಾಡಿದೀವಿ. ಓಕೆ, ವೈಟ್ ವಾಶ್ ಆಗಿದೆ, ಎಮ್ರಿ ಆಗಿದೆ. ಇನ್ಮೇಲೆ ಬಾಡಿ ಕಲರ್ ಮಾಡಿ ಪೇಂಟಿಂಗ್ ಚಾಲೂ ಮಾಡೋದೇನೆ ಇದೆ. ಓಕೆ, ನೋಡ್ಬೋದು ನೋಡಿ ಫಸ್ಟ್ ಸ್ಟೆಪ್ ಅದು. ಸೊ ಹಾಗೆ ಈ ಕಡೆ ಬಂದರೆ ಸೆಕೆಂಡ್ ಸ್ಟೆಪ್ಪು ಆಲ್ಮೋಸ್ಟ್ ಫಿನಿಶ್ ಆಗಿದೆ. ಇನ್ನೇನು ಪೇಂಟ್ ಮಾಡಬೇಕು ಮತ್ತು ಗಣೇಶನ ಡೆಕೋರೇಟ್ ಮಾಡಬೇಕು. ಎಂಥ ಫಿನಿಶಿಂಗ್ ಕೊಟ್ಟವ್ರು ಗುರು. ಇದಾಗಿದ್ಮೇಲೆ ಇನ್ನೊಂದು ವಿಡಿಯೋ ಕಾಯ್ತಾ ಇರಿ. ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಎಲ್ಲ ನಾನು ನಿಮ್ಗೆ ತೋರಿಸ್ತೀನಿ, ದ ಸ್ಪೆಷಲ್ ಪರ್ಸನ್. ಸೊ ಗುರು, ಈ ಗಣಪತಿ ಇಲ್ಲಿ ಕಾಣಿಸ್ತಿದೆಯಲ್ಲ, ಈ ಸ್ಟೈಲಲ್ಲಿ ಬರುತ್ತೆ. ಇದು ಕಲರ್ ಆಗಿರೋದು, ಇದು ವಿತ್ ಇವಾಗ ಇನ್ನೂ ರೆಡಿ ಆಗ್ತಾ ಇರೋದು. ಇದು ಸೇಮ್ ಕಸ್ಟಮರ್ ಕೇಳಿದ್ದಾರೆ. ಇದು ಸೇಮ್ ಡಿಸೈನ್ ಗಣಪತಿ ಸೇಮ್ ಕೇಳಿದ್ದಾರೆ. ಬ್ಯಾಕ್ ಗ್ರೌಂಡ್ ಮಾತ್ರ ಬೇಕು, ಬೇರೆ ಡಿಫ್ರೆಂಟ್ ಆಗಿ ಚೇಂಜ್ ಕೇಳಿದ್ದಾರೆ. ಹಂಗಾಗಿ ಹಿಂದೆ ಬ್ಯಾಕ್ ಗ್ರೌಂಡ್ ಬಂದು ದೇವಿಯ ಪ್ರಭಾವಳಿ ಮಾಡಿದೀವಿ. ಇದೇ ಬೇರೆ ಅಂದ್ರೆ ಗಣಪತಿ ಸ್ಯಾಜಿಟೀಸ್ ಪ್ರಭಾವಳಿ ಮಾತ್ರ ಚೇಂಜ್ ಕೇಳಿದ್ದಾರೆ. ಹಂಗಾಗಿ ಆಗ ಪ್ರಭಾವಳಿನ ಇದಕ್ಕೆ ಇಡ್ತಾ ಇದೀವಿ. ಸೂಪರ್ ಅಣ್ಣ, ಸೂಪರ್ ಅಣ್ಣ. ಈ ಸ್ಟೈಲಲ್ಲಿ ಕೇಳಿದ್ದಾರೆ. ಈ ಡಿಸೈನ್ ಹಿಂದೆ ಒಂದು ರಾಕ್ಷಸ ಪ್ರಭಾವಳಿ ಕೇಳಿದ್ದಾರೆ. ಇದೊಂದು ಫೇಸ್ ಇದೆ, ಇದೆಲ್ಲ ಎಲಿಫೆಂಟ್. ಈ ತರನೇ ಪ್ರಭಾವಳಿ ಬೇಕಂತೆ. ಗಣಪತಿ ಸ್ಟೈಲಿಂಗ್ ಇರುತ್ತೆ ಅಣ್ಣ. ಆರ್ಚ್ ಇದೇ ತರ ಬರುತ್ತೆ? ಹೌದೌದು, ಆಸ್ ಇಟ್ ಈಸ್ ಬರುತ್ತೆ. ಓಕೆ, ಎಷ್ಟು ಅಡಿ ಬರುತ್ತೆ ಅಣ್ಣ ಇದು? ಇದು 6 ಫೀಟ್ ಗಣಪತಿ ಬಂದು 6 ಫೀಟ್. ಓಕೆ, 8 ಫೀಟ್ ಪ್ರಭಾವಳಿ ಸೇರಿ 8 ಫೀಟ್ ಆಗುತ್ತೆ. ಓ ಸೂಪರ್ ಅಣ್ಣ. ಇವೆಲ್ಲ ಕಂಪ್ಲೀಟ್ ಆಗಕ್ಕಿಂತ ಎಷ್ಟು ದಿನ ಆಗ್ಬೋದಣ್ಣ? ಇನ್ನು 15ನೇ ತಾರೀಕು ಮೇಲೆ, ನೆಕ್ಸ್ಟ್ ಮಂತ್ 15ನೇ ತಾರೀಕು ಮೇಲೆ ಪೇಂಟಿಂಗ್ ಶುರು ಆಗುತ್ತೆ. ಮತ್ತೆ ಕ್ಲಾತ್ ವರ್ಕ್, ಡೈಮಂಡ್ ವರ್ಕ್ ಸ್ಟಾರ್ಟ್ ಆಗುತ್ತೆ. ಬಂದು ನೋಡ್ಬೋದು. ಓ, ಆಲ್ರೆಡಿ ಎಲ್ಲ ಬುಕ್ ಆಗ್ಬಿಟ್ಟಿದೆ ಇಲ್ಲಿ? ಹೌದು, ಇದರಲ್ಲಿ ಒಂದು 20% ಬುಕ್ ಆಗಿದೆ, ಇನ್ನೂ 80% ಇದೆ. ನೋಡ್ಬೋದು ನೋಡ್ಗುರು, 20% ಬುಕ್ ಆಗಿದೆ ಅಂತೆ. ಇನ್ನೂ ತುಂಬ ಪೆಂಡಿಂಗ್ ಇದೆ. ನಮ್ಮ ಮುಂಬೈಯಲ್ಲಿ ಏನು ಫಿನಿಶಿಂಗ್ ಕೊಡ್ತಾರೆ, ಸೊ ಇಲ್ಲೂ ಅದೇ ಥರ ಫಿನಿಶಿಂಗ್ ಕೊಡ್ತಾರೆ. ನಿಮಗೆ ಯಾರಾದರೂ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಇವ್ರ ಕಾಂಟ್ಯಾಕ್ಟ್ ನಂಬರು ಮತ್ತು ಲೊಕೇಶನ್ ಕೊಟ್ಟಿರ್ತೀನಿ, ದಯವಿಟ್ಟು ಬಂದು ವಿಸಿಟ್ ಮಾಡಿ. ಕೂರಿಸುವಂಥ ಒಂದು ಮಂಡಳಿಯವರು ಈ ಥರ ಗಣಪತಿ ಕೇಳಿದ್ದಾರೆ. ಇದು ಬಂದು ಭಕ್ತ ಪ್ರಹ್ಲಾದ ಥೀಮಲ್ಲಿ ಕೇಳಿದ್ದಾರೆ. ನರಸಿಂಹ ಮತ್ತು ಇದು ಗಣಪತಿ ಬಂದು ಪ್ರಹ್ಲಾದನ ಅವತಾರ ರೂಪ ತಗೊಂಡಿರೋ ಥರ ಮಾಡಿದ್ದಾರೆ. ಹಂಗಾಗಿ ಇದನ್ನ ಬುಕ್ಕಿಂಗ್ ಆಗಿದೆ. ಇದು ಆಲ್ರೆಡಿ ಬುಕ್ಕಿಂಗ್ ಮಾಡಿ ಕಸ್ಟಮರ್ ಇದನ್ನ ಇಷ್ಟಪಟ್ಟು ಮಾಡಿಸ್ತಿದ್ದಾರೆ. ನೋಡುವರು ಸೂಪರ್ ಆಗಿದೆ. ಇದು ಇನ್ನೂ ಪ್ರೊಸೆಸ್ ಅಲ್ಲಿ ಇದೆ. ಇದು ಕಂಪ್ಲೀಟ್ ಆಗಿದ್ಮೇಲೆ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇರುತ್ತೆ. ಇದು ಬ್ಯಾಲೆನ್ಸಿಂಗ್ ಮಾಡಿರೋದು ಒಂದೇ ಒಂದು ಕಾಲಲ್ಲಿ. ಇದು ಕಸ್ಟಮರ್ ಬುಕ್ ಮಾಡಿರೋದೇನೆ. ಚೆನ್ನಾಗಿದೆ. ಇದನ್ನು ಗಣಪತಿ ನೋಡುವರು ಸಿಂಗಲ್ ಲೆಗ್ ಅಲ್ಲಿ ನಿಂತಿರೋದು. ಇದು
ಸೊ ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳೇ ಇದು. ಸೊ ನಮ್ಮ ಬಾಂಬೆ ಸ್ಟೈಲಲ್ಲಿ ಇವ್ರು ಕೊಡ್ತಾ ಇರೋದು. ಅಣ್ಣ ನಿಮ್ಗೆ ಡಿಸೈನ್ಸ್ ಕೊಟ್ರೆ ನೀವು ಮಾಡ್ಕೊಡ್ತೀರಾ ಇಲ್ಲ ನಿಮ್ದೇ ಓನ್ ಡಿಸೈನ್ಸ್ ಇರುತ್ತೆ? ಇಲ್ಲ ಡಿಸೈನ್ಸ್ ಕೊಟ್ಟರೆ ಮಾಡ್ಕೊಡ್ತೀವಿ. ಈಗೆಲ್ಲ ಸುಮಾರು ಕಸ್ಟಮರ್ಸ್ ಅಂದ್ರೆ ಸುಮಾರು ಗಣಪತಿ ಮಂಡಳಿಯವರು ನಮಗೆ ಡಿಸೈನ್ಸ್ ಕೊಟ್ಟಿದ್ದರಿಂದಾನೇ ಅವ್ರು ಕೇಳಿದ ಮಾದರಿಲೇನೆ ಮಾಡ್ತಾ ಇರೋದು. ಓಕೆ ಅಣ್ಣ, ಪ್ರತಿ ವರ್ಷ ಎಷ್ಟು ಗಣಪತಿಗಳು ನೀವು ತಯಾರು ಮಾಡ್ತೀರಾ ಅಣ್ಣ? ಒಂದು 600ರಿಂದ 800 ಗಣಪತಿ ಅಂದ್ರೆ 3 ಅಡಿ ಮೇಲೆ 800 ಗಣಪತಿ ಸೇಲ್ ಮಾಡ್ತೀವಿ. ಸರಿ ಅದೇ ಹೋಲ್ಸೇಲ್ ಕೂಡ ಕೊಡ್ತೀವಿ, ರಿಟೈಲ್. ಈಗೆಲ್ಲ ನಮ್ದು ರಿಟೈಲ್ ಬುಕಿಂಗ್ ಸ್ಟಾರ್ಟ್ ಆಗಿದೆ, ಹೋಲ್ಸೇಲ್ ಬುಕಿಂಗ್ ಎಲ್ಲ ಸ್ಟಾಪ್ ಆಗಿದೆ. ಅದು ಆಲ್ರೆಡಿ ಕಳ್ಸಿಬಿಟ್ಟಿದ್ದೀರಾ ಸ್ಟಾಕ್? ಇಲ್ಲ ಇದೆ, ನಮ್ದು ಪೇಂಟಿಂಗ್ ಸ್ಟಾರ್ಟ್ ಆಗಿದೆ. ಹೋಲ್ಸೇಲ್ ನ ಕೊಡ್ತೀವಿ, ಬಟ್ ಬುಕಿಂಗ್ ಸ್ಟಾಪ್ ಆಗಿದೆ ನಮ್ಮ. ಈಗ ಏನಿದ್ರು ರಿಟೈಲ್ ಅಷ್ಟೇ. ಈಗ ನೋಡ್ಬೋದು ಎಷ್ಟು ಗಣಪತಿಗಳು ರೆಡಿ ಆಗ್ತಾ ಇದೆ. ಇವೆಲ್ಲ ಈಕೋ ಫ್ರೆಂಡ್ಲಿ ಗಣಪತಿಗಳು ಗುರು. ಸೊ ನಾವೆಲ್ಲರೂ ಈಕೋ ಫ್ರೆಂಡ್ಲಿಗೆ ಸಪೋರ್ಟ್ ಮಾಡೋಣ. ಸೊ ಇಂಥ ಕಡೆ ಬಂದ್ಬಿಟ್ಟು ಗಣಪತಿಗಳು ತಗೊಳ್ಳೋಣ. ಎಂಥ ಫಿನಿಶಿಂಗ್ ಕೊಟ್ಟಿದ್ದಾರೆ ನೋಡಿ ಗುರು. ಇವೆಲ್ಲ ಒಂದೊಂದು ಮಂಡಳಿಯವರು ಅವ್ರಿಗೆ ಇಷ್ಟ ಬಂದಿದ್ದ ಥರ ಇಲ್ಲೆಲ್ಲ ಕೊಡ್ತಾರೆ ಡಿಸೈನ್ಸು. ಸೊ ಇವ್ರು ಅದೇ ಥರ ಡಿಸೈನ್ಸ್ಗೆ ಗಣಪತಿಗಳು ತಯಾರು ಮಾಡಿ ಕೊಡ್ತಾರೆ. ಸೊ ನೋಡ್ಬೋದು ಹಿಂದೆ ಎಷ್ಟು ಆರ್ಟಿಸ್ಟ್ಗಳು ಒಬ್ಬೊಬ್ರು ಒಂದೊಂದು ಗಣೇಶಗೂ ಒಬ್ಬೊಬ್ರು ರೆಡಿ ಮಾಡ್ತಾ ಇದ್ದಾರೆ, ಒಬ್ಬೊಬ್ರು ಆರ್ಟಿಸ್ಟ್ಗಳು. ಸೊ ಇಲ್ಲೂ ನೋಡ್ಬೋದು ಆರ್ಟಿಸ್ಟ್ಗಳು. ಈ ಗಣಪತಿ ಆಲ್ರೆಡಿ ಕಂಪ್ಲೀಟ್ ಆಗಿದೆ, ಇನ್ನೂ ಇದಕ್ಕೆ ಡಿಸೈನ್ಸ್ ಎಲ್ಲ ಮಾಡಬೇಕು. ಸೊ ಇವರು ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಒಂದು ಕೈ ನಿಲ್ಸೋಕ್ಕೆ ಅವರು ಸಪೋರ್ಟ್ ಕೊಟ್ಟು ಗಣಪತಿಗೆ ಆ ರೇಂಜಿಗೆ ಕೊಡ್ತಾ ಇದ್ದಾರೆ. ನೋಡ್ಬೋದು ನೋಡ್ಗುರು ಎಂಥ ಡಿಸೈನು. ಹಾಂ. ಸೊ ಗಣಪತಿನ ಸ್ಟಾರ್ಟ್ ಮಾಡ್ಬೇಕಾದ್ರೆ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನಾನು ನಿಮ್ಗೆ ಫಸ್ಟ್ ತೋರಿಸ್ತೀನಿ. ಸೊ ಈ ಥರ ಇದರಲ್ಲಿ ಗಣಪತಿನ ಫಸ್ಟು ತಯಾರು ಮಾಡ್ತಾರೆ. ಸೊ ಇದು ಈಕೋ ಫ್ರೆಂಡ್ಲಿ ಗಣಪತಿ. ಇದು ಫಸ್ಟ್ ಸ್ಟೆಪ್ಪು ಇದು. ಸೊ ಸೆಕೆಂಡ್ ಸ್ಟೆಪ್ಪು ನಾನು ನಿಮಗೆ ಫಸ್ಟ್ ಇದಕ್ಕಿಂತ ಮುಂಚೆ ತೋರಿಸೋದಲ್ಲ, ಆ ಥರ ಇರುತ್ತೆ. ಅದೆಲ್ಲ ಆಗಿದ್ಮೇಲೆ ನಮ್ಮ ಗಣೇಶ ಈ ಥರ ಬರುತ್ತೆ. ಇದೆಲ್ಲ ಆಗಿದ್ಮೇಲೆ ಕಂಪ್ಲೀಟಾಗಿ ಅವ್ರು ಡೆಕೋರೇಟ್ ಮಾಡಿ ಬ್ಯೂಟಿಫುಲ್ಲಾಗಿ ನಮ್ಮ ಕೈಗೆ ಗಣಪತಿನ ಕೊಡ್ತಾರೆ. ಸೊ ಇಲ್ಲಿ ನೋಡ್ಬೋದು ಹುಲ್ಲಲ್ಲಿ ಮಾಡ್ತಾ ಇರೋದು ಇವೆಲ್ಲ. ಮತ್ತು ಇಲ್ಲಿಗೆ ಬಂದಾಗ ಆರ್ಟಿಸ್ಟ್ ನೋಡ್ಬೋದು ಎಂಥ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ಆರ್ಟಿಸ್ಟು. ಒಂದೊಂದು ಗಣೇಶಗೂ ಅವರು ತುಂಬ ಕೇರ್ ತಗೊಂಡು ಮಾಡ್ತಾ ಇರೋದು ಬ್ಯೂಟಿಫುಲ್. ಸೊ ಇವಾಗ ಅವ್ರ ಹತ್ರ ಇವರ ಆರ್ಟಿಸ್ಟ್ಗಳು ಎಲ್ಲಿಂದ ಬರ್ತಾ ಇದ್ದಾರೆ ಅಂದ್ಬಿಟ್ಟು ಅವ್ರ ಹತ್ರ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಅಣ್ಣ, ಈ ಆರ್ಟಿಸ್ಟ್ಗಳು ಎಲ್ಲಿಂದ ನೀವು ಕರ್ಸಿದ್ರಿ ಅಣ್ಣ? ಇವರು ಮುಂಬೈಯಿಂದ ಬಂದಿದ್ದಾರೆ. ವಾವ್. ಇವ್ರ ಹೆಸರು ಪ್ರತೀಕ್ ಅಂತ. ಇವರು ಮೈನ್ ಇನ್ಚಾರ್ಜ್ ಇಲ್ಲಿ. ಹೆಲೋ ಬ್ರೋ. ಓಕೆ. ಅವರೇ ಕ್ಲಾತ್ ವರ್ಕ್, ಡೈಮಂಡ್ ವರ್ಕ್ ಸ್ಪೆಷಲಿಸ್ಟ್ ಅವರು. ಓಕೆ. ತುಂಬಾ ಸ್ಪೆಷಲ್ ಆಗಿರ್ತದೆ. ನೆಕ್ಸ್ಟ್ ವಿಡಿಯೋಲಿ ನೋಡಿರಂತೆ ಅವ್ರ ಕೆಲಸನ, ಅವ್ರ ಸ್ಕಿಲ್ನ. ಓಕೆ. ಇವರು ಸುಲಕ್ಷಣ್ ಅಂತ ಇವ್ರ ಹೆಸರು. ಹಾಯ್ ಬ್ರೋ. ಸ್ವಪ್ನಿಲ್. ಅವರು ಕ್ಲೇ ಆರ್ಟಿಸ್ಟ್, ಮೈನ್ ಆರ್ಟಿಸ್ಟ್ ಅವರು. ಓಕೆ. ಹಾಯ್ ಬ್ರೋ. ಸ್ವಪ್ನಿಲ್ ಅಂತ ಹೇಳಿ. ಇನ್ನಿಲ್ಲ ಇರೋ ಹುಡುಗರೆಲ್ಲಾನು ಇವರು ಈ ರಾಜ್ದೀಪ್ ಫ್ರೆಂಡ್ಸ್. ಓಕೆ. ಅವರು ಒಳ್ಳೆ ಆರ್ಟಿಸ್ಟ್ಗಳೆಲ್ಲ ಕೆಲಸ ಮಾಡ್ತಿರ್ತಾರೆ. ಸೊ ನೋಡಿದ್ರ ಗುರು, ಒಂದು ಗಣಪತಿ ಹಿಂದೆ ಎಷ್ಟು ಜನ ಇದ್ದಾರೆ ಅಂದ್ಬಿಟ್ಟು. ಒಬ್ಳು ಕ್ಲೇ ಆರ್ಟಿಸ್ಟು, ಇನ್ನೊಬ್ರು ನೆಕ್ಸ್ಟ್ ಹಂಗೆ ಬಂದು ಸ್ಪೆಷಲಿಸ್ಟೇ ಬೇರೆ, ಡೈಮಂಡ್ ವರ್ಕ್, ಕ್ಲಾತ್ ವರ್ಕ್ ಅವರೇ ಬೇರೆ. ಹೌದು, ಒಬ್ಬೊಬ್ರು ಒಂದೊಂದು ಸ್ಕಿಲ್ ಅಲ್ಲಿ ಇದಾಗಿರ್ತಾರೆ, ಟ್ಯಾಲೆಂಟ್ ಇರ್ತದೆ. ಒಂದು ಗಣೇಶ ಮಾಡೋಕ್ಕೆ ಅಷ್ಟು ಜನ ಸೇರಿ ಮಾಡಿದ್ರೇನೆ ಅಂತ ಫಿನಿಶ್ ಕೊಡ್ಬೋದು. ಇನ್ನೊಂದು ಏನು ಗೊತ್ತಾ ಗುರು, ಸ್ಪೆಷಲಿಸ್ಟು ಇವರೆಲ್ಲ ಮುಂಬೈಯಿಂದ ಬಂದಿರೋದು. ಸೊ ಮುಂಬೈಯಲ್ಲಿ ಅದು ಏನು ಫಿನಿಶಿಂಗ್ ಕೊಡ್ತಾರೋ ನಮ್ಮ ಬೆಂಗಳೂರಲ್ಲಿ ಅಂಥ ಫಿನಿಶಿಂಗು ನಮ್ಮ ಅಣ್ಣ ಕಡೆಯಿಂದ ಸಿಗ್ತಾ ಇದೆ. ಸೊ ಮುಂಬೈಯಲ್ಲಿ ಎಂಥ ಗಣೇಶಗಳಿರುತ್ತೋ ಅದೇ ಥರ ಇಲ್ಲಿ ಇವ್ರ ಕಡೆಯಿಂದ ಸಾಧ್ಯ. ಅಣ್ಣ ಇದಕ್ಕೆ ತುಂಬ ಥ್ಯಾಂಕ್ಸ್ ಅಣ್ಣ. ಯಾಕಂದ್ರೆ ನಾವು ಮುಂಬೈಗೆ ಹೋಗ್ಬಿಟ್ಟು ಗಣಪತಿಗಳು ನೋಡೋಕ್ಕಾಗಲ್ಲ. ಸೊ ನೀವು ಬೆಂಗಳೂರಿಗೆ ಅಂತ ಗಣಪತಿನ ತರಿಸ್ತಾ ಇದ್ದೀರಾ ಮುಂಬೈ ಸ್ಟೈಲಲ್ಲಿ? ಉದ್ದೇಶ ಇದ್ದಿದ್ದು ಅಷ್ಟೇನೆ. ಮುಂಬೈ ಮಾಡೆಲ್ ತುಂಬಾ ಚೆನ್ನಾಗಿರುತ್ತೆ. ನಮ್ದು ಇಲ್ಲ ಅಂತಲ್ಲ, ಬರ್ತಾ ಟ್ರೆಂಡ್ ಚೇಂಜ್ ಆಗ್ತಾ ಇದೆ. ಮಂಡಳಿಯವರ ಕ್ರೇಜ್ ಬದಲಾಗ್ತಾ ಇದೆ. ಡಿಫ್ರೆಂಟ್ ಗಣಪತಿ ಕೂರಿಸ್ಬೇಕು. ಒಂದೇ ತರ ಸುಮಾರು ವರ್ಷಗಳಿಂದ ಕೂರಿಸಿದೀವಿ. ಈಗ ವಿಭಿನ್ನವಾಗಿರ್ಬೇಕು ಅನ್ನೋದು ಗಣಪತಿ ಕೂರಿಸುವಂತ ಮಂಡಳಿಯವರ ಅಭಿಪ್ರಾಯ ಆಗಿರೋದ್ರಿಂದ ವಿಭಿನ್ನ ಶೈಲಿಗೆ ಗಣಪತಿಗಳನ್ನ ಮಾಡೋ ಪ್ರಯತ್ನ ಮಾಡ್ತಾ ಇದೀವಿ. ಅದು ಅಣ್ಣ, ನೀವು ಇನ್ನೊಂದು ಏನ್ ಗೊತ್ತಾ ಮಾಡಿದ್ರಿ, ಎಲ್ಲಾನು ಈಕೋ ಫ್ರೆಂಡ್ಲಿ ಗಣಪತಿಗಳು ಮಾಡ್ತಾ ಇರೋದು. ಹೌದೌದು. ಅಲ್ಲ, ನಾವು ಮುಂಚೆ ಎಲ್ಲ POP ಮಾಡಿದೀವಿ, ಅದನ್ನ ನಿಲ್ಲಿಸ್ತಾ ಇದೀವಿ. ಖಂಡಿತ ಇನ್ನು ಮುಂದೆ POP ಗಣಪತಿಗಳನ್ನ ನೋಡೋದು ತುಂಬಾ ರೇರ್ ಆಗುತ್ತೆ, ಅಂದ್ರೆ ತುಂಬಾನೇ ಕಮ್ಮಿ ಆಗತ್ತೆ. ಖಂಡಿತ ಕಡಿಮೆ ಆಗುತ್ತೆ. ಏಕದಮ್ ನಾವು ಸೀರಿಯಸ್ ಆಗಿ ಈಕೋ ಫ್ರೆಂಡ್ಲಿ ಕಡೆ ಗಮನ ಹರಿಸ್ತಾ ಇದೀವಿ. ಯಾಕಂದ್ರೆ ನೀವು POP ಸ್ಟೈಲ್ ಅಲ್ಲಿ ನಮ್ಮ ಮಣ್ಣಿನ ಗಣಪತಿ ಕೊಡ್ತಾ ಇದೀರಲ್ಲ, ಅದಕ್ಕೆ ಹ್ಯಾಟ್ಸ್ ಆಫ್. ಅಲ್ಲ, ಮುಂಚೆ ಗೊತ್ತಿರ್ಲಿಲ್ಲ. ಇವರು ಈ ರಾಜದೀಪ್ ಇಂಥವರಿಂದ ಎಲ್ಲ ನಮಗೆ ಇದ್ರ ಬಗ್ಗೆ ಗೊತ್ತಾಯ್ತು. ಅವ್ರು ಈ ತರದ್ದು ಇದನ್ನು ಕೂಡ ಇನ್ನು ಮುಂದೆ ಈಗ 8 ಅಡಿ ಗಣಪತಿವರೆಗೂ ತಗೊಂಡೋಗಿದೀವಿ. ನೆಕ್ಸ್ಟ್ 10 ಫೀಟ್ 12 ಫೀಟ್ ವರ್ಗುನು ಮಣ್ಣಿನ ಗಣಪತಿನೇ ಕೊಡುವಂತ ಪ್ರಯತ್ನ ಮಾಡ್ತೀವಿ. ಸೂಪರ್ ಅಣ್ಣ. ಹಂಗಾರೆ ಮುಂದಿನ ವರ್ಷ ಇಂದ ತುಂಬಾ ಹೈಟ್ ನೋಡ್ಬೋದು. ಖಂಡಿತ ಹೈಟ್ ಇರ್ಬೋದು, ಬಟ್ ಈಕೋ ಫ್ರೆಂಡ್ಲಿ, ಪರಿಸರಕ್ಕೆ ಹಾನಿ ಆಗದಂತ ಗಣಪತಿನೇ ಮಾಡ್ಬೇಕು ಅನ್ನೋದು ನಮ್ಮ ಉದ್ದೇಶ, ಕಾನ್ಸೆಪ್ಟ್. ಓಕೆ, ಸೂಪರ್ ಅಣ್ಣ, ಸೂಪರ್.
ಸೊ ನೋಡ್ಬೋದು ಈ ಆರ್ಟಿಸ್ಟ್ಗಳು ನೋಡಿ ಎಂತ ಫಿನಿಶಿಂಗ್ ಕೊಡ್ತಾ ಇದ್ದಾರೆ ನೋಡಿ ಇವರು. ಎಷ್ಟು ಜನ ಒಂದು ಗಣಪತಿಗೆ ಹಿಂದ್ಗಡೆ ಎಷ್ಟು ಜನ ಕೆಲಸ ಮಾಡ್ತಾರೆ ಅಂದ್ಬಿಟ್ಟು. ಇನ್ನು ಫಿನಿಶಿಂಗ್ ಸ್ಟೇಜಲ್ಲಿ ಇದೆ. ಫಿನಿಶ್ ಆಗಿದ್ಮೇಲೆ ನೆಕ್ಸ್ಟ್ ಇವ್ರ ಹತ್ರ ಬರೋಣ. ಗುರುಗಳೇ, ಈಗ ಗಣಪತಿದು ಸೊಂಡಲು ಹೇಗೆ ಆಗ್ತಿದ್ದಾರೆ ಅಂದ್ಬಿಟ್ಟು ನೋಡೋಣ ಬನ್ನಿ. ಸೊ ಇಲ್ಲಿದ್ದಾರೆ ನೋಡಿ ಆರ್ಟಿಸ್ಟ್ ಇವರು. ಭಯ್ಯ, ವಾಟ್ಸ್ ನೇಮ್? ಸ್ವಪ್ನಿಲ್. ಓಕೆ, ನೋಡ್ಬೋದು ನೋಡಿ ಇದನ್ನ ಹೇಗೆ ಫಿಕ್ಸ್ ಮಾಡ್ತಿದ್ದಾರೆ ಅಂದ್ಬಿಟ್ಟು. ಸೊ ಇದೇ ಅದು ಪಾರ್ಟು. ಸೊ ಈಗ ರಿಮೂವ್ ಮಾಡ್ತಾರೆ. ಫಸ್ಟ್ ಟೈಮ್ ಗುರು ನಾನು ಇದನ್ನು ನೋಡ್ತಾ ಇರೋದು. ಸಿಕ್ಕಾಪಟ್ಟೆ ಎಕ್ಸೈಟ್ಮೆಂಟಲ್ಲಿ ಇದ್ದೀನಿ. ಗಣಪತಿ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇನ್ನೊಂದು 15 ಡೇಸ್ ಗುರು ಇದು ಕಂಪ್ಲೀಟ್ ಆಗಿಬಿಡುತ್ತೆ ಗಣಪತಿ. ನೋಡಿದ್ರ ಇಷ್ಟು ಹಾರ್ಡ್ ವರ್ಕ್ ಇದೆ ಒಂದು ಗಣಪತಿ ಮಾಡೋಕ್ಕೆ ಹಿಂದ್ಗಡೆ. ಸೂಪರ್ ಗುರು, ಇಂತಹ ಆರ್ಟಿಸ್ಟ್ಗಳ ಹ್ಯಾಟ್ಸ್ ಆಫ್. ಬಂದೆ. ನೋಡುಗರು ಕಂಪ್ಲೀಟಾಗಿ ಮಾಡೇ ಬಿಟ್ರು ಅವರು. ಸೊ ಎಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಸಪೋರ್ಟ್ ನೋಡ್ಬೋದು ಯಾವ ಥರ ಕೊಟ್ಟಿದ್ದಾರೆ. ಅದಕ್ಕೆ ಕಡ್ಡಿ ಸಪೋರ್ಟ್ ಕೊಟ್ಟಿದ್ದಾರೆ. ಬ್ಯೂಟಿಫುಲ್. ಸೊ ಇವರೆಲ್ಲ ಮುಂಬೈ ಆರ್ಟಿಸ್ಟ್, ನಮ್ಮ ಬೆಂಗಳೂರಿಗೆ. ಇವ್ರ ಹತ್ರ ಇವಾಗ ಅಡ್ರೆಸ್ ಎಲ್ಲಿ ಬರುತ್ತೆ ಅಂದ್ಬಿಟ್ಟು ಇನ್ನೊಂದ್ಸತಿ ತಿಳ್ಕೊಳ್ಳೋಣ ಇರಿಗರು. ನಮ್ಮ ಅಡ್ರೆಸ್ ಬಂದು ಯಲಹಂಕ ಶ್ರೀ ವಿನಾಯಕ ಕ್ಲಿಯಾರ್ಡ್ಸ್ ಅಂತೇಳಿ, ಯಲಹಂಕ ದೊಡ್ಡಬಳ್ಳಾಪುರ ಮೈನ್ ರೋಡ್, ಮಾರಸಂದ್ರ. ಓಕೆ ಅಣ್ಣ, ನಿಮ್ದು ಹಂಗೆ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬಿಟ್ರೆ ನಾನು 9620826463. ಓಕೆ, 8846986110. ಇದು ಇನ್ನೊಂದು ನಂಬರ್ ಅಣ್ಣ? ಹೌದು. 2 ನಂಬರ್ ಬರುತ್ತೆ ಅಣ್ಣ. ನೀವು ಎಷ್ಟೊತ್ತಿಂದ ಗೋಡನ್ ಓಪನ್ ಇರುತ್ತೆ ಅಣ್ಣ? ಇದು ಮಾರ್ನಿಂಗ್ 6 ಇಂದ ಈವ್ನಿಂಗ್ ನೈಟ್ 8 ಗಂಟೆವರೆಗೂ ಓಪನ್ ಇರುತ್ತೆ. ಓಕೆ ಅಣ್ಣ, ಇನ್ನೊಂದು ಲಾಸ್ಟ್ ದಿನ ಬುಕ್ಕಿಂಗ್ ಏನಾದ್ರು ಸ್ಲಾಟ್ಸ್ ಇರುತ್ತಾ? ಇಲ್ಲ, ಚಾನ್ಸೇ ಇಲ್ಲ. ಬಿಫೋರ್ 15 ಡೇಸ್ ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ ನಮ್ಮ ಹತ್ರ. ಅಂದ್ರೆ ಗಣಪತಿ ಹಬ್ಬ ಸ್ಟಾರ್ಟ್ ಆಗಕ್ಕೆ 15 ದಿನ ಹೌದು, ಮುಂಚೆನೆ ಬುಕ್ಕಿಂಗ್ ಕ್ಲೋಸ್ ಆಗುತ್ತೆ. ಓಕೆ, ಸೊ ನೋಡಿದ್ರಲ್ಲ ಗುರು, ಗಣಪತಿ ಹಬ್ಬ ಸ್ಟಾರ್ಟ್ ಆಗಕ್ಕೆ 15 ದಿನ ಹಿಂದೆನೆ ಇವ್ರದ್ದು ಬುಕ್ಕಿಂಗ್ ಎಲ್ಲ ಕ್ಲೋಸ್ ಆಗುತ್ತೆ. ಸೊ ಆದಷ್ಟು ಬೇಗ ಬಂದ್ಬಿಟ್ಟು ನೀವು ಮಾಡಿದ್ರೆ, ಯಾಕಂದ್ರೆ ಅವ್ರಿಗೂ ಟೈಮ್ ಬೇಕು ಒಂದೊಂದು ಗಣಪತಿನೂ ಮಾಡೋಕ್ಕೋಸ್ಕರ. ಸೊ ನೀವು ಬೇಗ ಬಂದು ಇಲ್ಲಿ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ನಾನು ನಿಮ್ಗೆ ಇನ್ನೊಂದು ತೋರಿಸ್ತೀನಿ ರೀ. ಹೀಗೆ ಬಂದ್ರೆ ಇಲ್ಲೆಲ್ಲ ಇಟ್ಟಿದ್ದಾರೆ ನೋಡಿದ್ರು. ಸೊ ಇಂಥ ಸ್ಟೈಲಲ್ಲಿ ಈ ಗಣಪತಿ ಬರುತ್ತೆ ಗುರು. ನೋಡೋಕ್ಕೆ ಎಷ್ಟು ಚಂದವಾಗಿದೆ ನೋಡಿ. ಇದೆಲ್ಲ ಮುಂಬೈ ಸ್ಟೈಲ್ ಗಣಪತಿಗಳು, ಇವೆಲ್ಲ ಇಲ್ಲಿಗೆ ಬರುತ್ತೆ ಗುರು. ಸೊ ಬ್ಯೂಟಿಫುಲ್ ಅಲ್ಲ ಗುರು. ಒಬ್ಬೊಬ್ರು ಆರ್ಟಿಸ್ಟ್ಗಳು ಎಂಥ ಸ್ಟೈಲಲ್ಲಿ ಕೊಡ್ತಾರೆ ಅಂದ್ಬಿಟ್ಟು ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ ನೋಡಿ. ಸೊ ಇದಿನ್ನೂ ಆಲ್ರೆಡಿ ಕಂಪ್ಲೀಟ್ ಸ್ಟೇಜಲ್ಲಿ ಇದೆ. ಕಂಪ್ಲೀಟ್ ಮಾಡಬೇಕು ಇನ್ನೇನು. 100% ಕಂಪ್ಲೀಟ್ ಆಗಿದ್ಮೇಲೆ ಇನ್ನೊಂದ್ಸತಿ ಬರೋಣ. ಸೊ ಗುರು, ಇವಾಗ ಗಣಪತಿಗೆ ಪಾಲಿಷ್ ಮಾಡೋದು ಹೇಗೆ ಅಂದ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ. ಸೊ ಇವ್ರು ಮಾಡ್ತಾ ಇದ್ದಾರೆ ನೋಡಿ, ಗಣಪತಿಗೆ ಪಾಲಿಷ್ ಮಾಡ್ತಾ ಇದ್ದಾರೆ. ಸೊ ಅವ್ರು ನೋಡಿ ಎಷ್ಟು ಹಾರ್ಡ್ ವರ್ಕ್ ಹಾಕ್ಬಿಟ್ಟು ಅವ್ರು ಕಂಪ್ಲೀಟಾಗಿ ಕಲರ್ ಎಲ್ಲ ಅವ್ರದ್ದು ಚೇಂಜ್ ಆಗಿದೆ. ಸೊ ಇಷ್ಟು ಹಾರ್ಡ್ ವರ್ಕ್ ಆಗ್ತಾರೆ ಗುರು ಒಂದು ಗಣಪತಿ ಹಿಂದೆ ನೋಡ್ಬೋದು. ಭಯ್ಯ, ವಾಟ್ಸ್ ಯುವರ್ ನೇಮ್? ಗೋಪಾಲ್. ಹಾಯ್, ನೈಸ್ ಟು ಮೀಟ್ ಯು ಆ್ಯಂಡ್ ಗ್ರೇಟ್ ವರ್ಕ್. ಥ್ಯಾಂಕ್ ಯು. ಸೊ ಇಷ್ಟೊಂದು ಹಾರ್ಡ್ ವರ್ಕ್ ಆಗ್ತಿದ್ದಾರೆ ಗುರು ಒಬ್ಬೊಬ್ಬರು. ಇವರೆಲ್ಲ ಮುಂಬೈಯಿಂದ ಬಂದಿರೋರು. ಎಷ್ಟು ಹಾರ್ಡ್ ವರ್ಕ್ ಆಗ್ತಿದ್ದಾರೆ ಅಂದರೆ ನೋಡ್ಬೋದು, ಎಂಥ ಫಿನಿಶಿಂಗ್ ಕೊಡ್ತಾ ಇದ್ದಾರೆ.
coming. Going to